ಯಾವಾಗ ಸಿದ್ದರಾಮಯ್ಯನವರು ಒಂದು ಟ್ವೀಟ್ ಮಾಡ್ತಾರೆ, ಪ್ರಜ್ವಲ್ ರೇವಣ್ಣ ಅವರಿಗೆ ಸಂಬಂಧಪಟ್ಟ ಅನ್ನುವಂಥ ರೀತಿಯಲ್ಲಿ ಮಾಡ್ತಾರೆ, ಆಗ ಅದು ಇಡೀ ಎಲ್ಲ ಚಾನಲ್ಗಳಲ್ಲಿ ಎಲ್ಲ ಮಾಧ್ಯಮಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತೆ. ಥ್ಯಾಂಕ್ ಗಾಡ್ ಈ ಬಾರಿ ಒಂದು ವಿಚಾರ ಏನಪ್ಪ ಅಂತಂದರೆ ಮಾಧ್ಯಮಗಳಿಗೂ ಸ್ವಲ್ಪ ಬುದ್ಧಿ ಬಂದಿದೆ ಅಂತ ನಾನು ಅಂದ್ಕೊಳ್ತೀನಿ. ಯಾವುದೇ ವಿಡಿಯೋ ಕ್ಲಿಪ್ಪಿಂಗ್ಗಳನ್ನು ಅಪ್ಲೋಡ್ ಮಾಡುವಂಥ ಪ್ರಯತ್ನಗಳನ್ನು ಯಾರು ಮಾಡಿಲ್ಲ. ಅದೊಂದು ಮಹತ್ತರವಾದಂಥ ಒಂದು ಪಾಸಿಟಿವ್ ಬೆಳವಣಿಗೆ ಒಂದು. ಆದರೆ ಯಾವಾಗ ಇನ್ನೊಂದು ಜೆ ಪಿ ಶೆಟ್ಟಿ ಹೋಲ್ಡ್ ಆನ್ ನೇರ ಸಂಪರ್ಕದ ದೃಶ್ಯಗಳನ್ನ ನೋಡ್ತಾ ಇದ್ರಿ ಅಲ್ಲಿ ಕರ್ಕೊಂಡು ಬಂದಿದ್ದಾರೆ ಬೆಂಗಳೂರು SIT ಕಚೇರಿಗೆ. HD ರೇವಣ್ಣ ಅವ್ರನ್ನ ಕರ್ಕೊಂಡು ಬಂದಿದ್ದಾರೆ. ಇನ್ನೇನು ಅವ್ರನ್ನ ಅಲ್ಲಿ SITನಲ್ಲಿ ಮೆಡಿಕಲ್ ಚೆಕಪ್ ಕರ್ಕೊಂಡು ಹೋಗ್ತಾರೆ ಅಥವಾ ವಿಚಾರಣೆಗೆ ಒಳಪಡಿಸ್ತಾರಾ ಅಥವಾ ಇವತ್ತು ರಾತ್ರಿನೇ ನ್ಯಾಯಾಧೀಶರ ಮುಂದೆ ಹಾಜರು ಪಡಿಸ್ತಾರಾ, ಏನಾಗುತ್ತೆ ಲೀಗಲ್ ಪ್ರೊಸೀಜರ್ ಅನ್ನೋದನ್ನ, ಅಥವಾ ಎಷ್ಟು ಕ್ವಿಕ್ ಆಗಿ ಮಾಡ್ತಾರೆ ಇದನ್ನೆಲ್ಲ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಅಥವಾ ಟೈಮ್ ತಗೊಳ್ತಾರಾ, ಇನ್ನು ಎಷ್ಟು ದಿನ ಈ ಒಂದು ಬಂಧನ ಮುಂದುವರಿಯುತ್ತೆ, ಅಥವಾ ವಿಚಾರಣೆ ಯಾವ ದಿಕ್ಕಿನಲ್ಲಿ ಸಾಗುತ್ತೆ ಎಲ್ಲ. ಕ್ವಾರ್ಟರ್ಸ್ ಏನಿದೆ, ಈ ಒಂದು ಸಂಸದರ ಕ್ವಾರ್ಟರ್ಸ್ಗೆ ಸಂತ್ರಸ್ತೆಯನ್ನ ಕರೆದುಕೊಂಡು ಬರಲಾಗಿದೆ. ಇಲ್ಲಿ ಈಗ ಈ ಮಹಾಜನ ಪ್ರಕ್ರಿಯೆ ಕೂಡ ಆರಂಭ ಆಗುತ್ತೆ. ಹಾಸನದಲ್ಲಿರುವಂತಹ ಸಂಸದರ ಕ್ವಾರ್ಟರ್ಸ್, ಈ ಒಂದು ಕ್ವಾರ್ಟರ್ಸ್ ನಲ್ಲಿ ಮೇಲ್ಮಹಡಿಯಲ್ಲಿ ತನ್ನ ಮೇಲೆ ದೌರ್ಜನ್ಯವನ್ನ ಬೆಸಗಲಾಗಿತ್ತು ಅನ್ನುವ ದೂರನ್ನೇನು ದಾಖಲು ಮಾಡಿದಂತಹ ಸಂತ್ರಸ್ತೆ ಇದೇ ಒಂದು ಕ್ವಾರ್ಟರ್ಸ್ ನಲ್ಲಿ ಗನ್ನನ್ನು ತೋರಿಸಿ ನಮಗೆ ಬೆದರಿಕೆಯನ್ನು ಹಾಕಿ ತನ್ನ ಮೇಲೆ ದೌರ್ಜನ್ಯವನ್ನು ಬೆಸಗಲಾಗಿತ್ತು ಅನ್ನುವ ಆರೋಪವನ್ನು ಮಾಡಿದಂಥ ಸಂತ್ರಸ್ತೆ 376 ಪ್ರಕರಣ ದಾಖಲು ಮಾಡಿದಂಥ ಸಂತ್ರಸ್ತೆನಿದ್ರೆ ಆ ಸಂತ್ರಸ್ತೆಯನ್ನು SIT ತನಿಖಾ ತಂಡ ಕರೆದುಕೊಂಡು ಬಂದು ಈಗ ಆ ಒಂದು ಕ್ವಾರ್ಟರ್ಸ್ನ ಒಳಭಾಗದಲ್ಲಿ ಕರೆದುಕೊಂಡು ಹೋಗ್ತಿದ್ದಾರೆ. ಈಗ ಪ್ರಮುಖವಾಗಿ ಇಲ್ಲಿ ಈ ಒಂದು ಯಾವ ಜಾಗದಲ್ಲಿ ಆಕೆಗೆ ದೌರ್ಜನ್ಯವನ್ನು ಬೆಸಗಲಾಗಿತ್ತು ಅನ್ನುವ ಪ್ರಶ್ನೆಯನ್ನು SIT ತನಿಖಾ ತಂಡ ಮಾಡುತ್ತೆ. ಆ ಒಂದು ತನಿಖಾ ತಂಡ ಪ್ರಶ್ನೆಗಳಿಗೆ ಆಕೆ ಒಂದು ಸಂತ್ರಸ್ತೆ ಮಾಹಿತಿಯನ್ನು ಕೊಟ್ಟು ನಾಗೇಂದ್ರ ದಯವಿಟ್ಟು ಸಂಪರ್ಕದಲ್ಲಿರಿ. ವೆಲ್ಕಮ್ ಬ್ಯಾಕ್ ಟು ಯು. ನಿಜ, ಅಲ್ಲೂ ಕೂಡ ಸಾಕಷ್ಟು ಮಹತ್ವದ ಒಂದು ಪರಿಶೀಲನೆ ನಡೀತಾ ಇದೆ MP ಕ್ವಾರ್ಟರ್ಸ್ ಅಲ್ಲಿ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅದೇ ರೀತಿಯಲ್ಲಿ ಇಲ್ಲಿ HD ರೇವಣ್ಣ ಅವರನ್ನ SIT ಕಚೇರಿಗೆ ಕರ್ಕೊಂಡು ಬರಲಾಗಿದೆ. ಇನ್ನೇನು ಅವರನ್ನ ವಿಚಾರಣೆಗೆ ಒಳಪಡಿಸಲಾಗುತ್ತೆ. ಜೊತೆಗೆ ಅಲ್ಲಿ ಅವ್ರಿಗೆ ಮೆಡಿಕಲ್ ಚೆಕಪ್ ಮಾಡ್ತಾರೆ. ಇವತ್ತು ರಾತ್ರಿ ಏನಾದರೂ ಒಂದು ವೇಳೆ ಜಡ್ಜ್ ಮುಂದೆ ಹಾಜರು ಪಡಿಸಿದ್ದಾರೆ ಅಂದರೆ ಮುಂದಿನ ವಿಚಾರಣೆಯ ದಿಕ್ಕು ಯಾವ ರೀತಿಯಲ್ಲಿ ಇರುತ್ತೆ ಅಂತ ಕೂಡ ಕಾದು ನೋಡಬೇಕಾಗಿದೆ. ಇದು ಹೇಗೆ ಹೋಗುತ್ತೆ ಈ ಕೇಸ್ ಅನ್ನುವಂಥದ್ದು ಇಡೀ ಕರ್ನಾಟಕ ಇವತ್ತು ಕುತೂಹಲದಿಂದ ಕಾಯ್ತಾ ಇದೆ. ಒಂದೇನು ಬಂದ್ಬಿಡುತ್ತೆ ಇಂಥ ಕೇಸ್ಗಳಲ್ಲಿ ಅಂತಂದರೆ, ಇವರೆಲ್ಲ ಪ್ರಭಾವಿಗಳು. ಅಯ್ಯೋ, ಎಷ್ಟೋ ಜನರ ಈ ಥರ CD ಬಂತು, ಎಷ್ಟೋ ಜನರ ಈ ಥರ ದೃಶ್ಯಗಳು ಬಂತು, ಏನು ಮಾಡೋಕ್ಕಾಗಲ್ಲ ಬಿಡು ಅನ್ನೋವಂಥದ್ದು. ನೇರ ಪ್ರಸಾರದ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. HD ರೇವಣ್ಣ ಅವರನ್ನ ಕರ್ಕೊಂಡು ಬರ್ತಾ ಇರ್ತಕ್ಕಂಥದ್ದು SIT ಕಚೇರಿಗೆ. ರೇವಣ್ಣ ಅವರು ದೇವೇಗೌಡರ ಮನೆಯಿಂದ ಅವ್ರನ್ನ ಕರ್ಕೊಂಡು ಬಂದಾಗ ಒಂದೇ ಸೆಕೆಂಡ್ HD ರೇವಣ್ಣ ಅವ್ರನ್ನ ಮಾತನಾಡಿಸುವಂತ ಪ್ರಯತ್ನ ಏನ್ ಹೇಳ್ತಾರ ಅವರು ಅನ್ನುವಂಥದ್ದು. ಇವರೆಲ್ಲ ನೋಡಿ, ಇವರು ಸಾರ್ವಜನಿಕ ಜೀವನದಲ್ಲಿ ಇರೋ ಅಂಥವ್ರು. ಇವರು 30-40 ವರ್ಷಗಳಿಂದ ಇವರು ತಲೆಮಾರಿನಿಂದ ಇರೋ ಅಂಥವ್ರು. ಆಲ್ರೈಟ್, ಏನಾದ್ರು ರಿಯಾಕ್ಟ್ ಮಾಡ್ತಾರ ಕಾದ್ ನೋಡ್ಬೇಕಾಗಿದೆ HD ರೇವಣ್ಣ ಈ ಸಂದರ್ಭದಲ್ಲಿ. ಸಿಗ್ನಲ್ಗಳಲ್ಲಿ ಕೂಡ ಅವರನ್ನ ಮಾತನಾಡಿಸುವಂತ ಪ್ರಯತ್ನ. ಆಲ್ರೈಟ್, HD ರೇವಣ್ಣ ಏನಾದರೂ ಪ್ರತಿಕ್ರಿಯೆ ಕೊಡ್ತಾರಾ ಅಂತ ಮಾಧ್ಯಮದವರು ಕಾದು ನೋಡ್ತಾ ಇದ್ದಾರೆ. ಬಾಕಿ ಎಲ್ಲ ಸಂದರ್ಭಗಳಲ್ಲಿ ಮಾಧ್ಯಮದ ಎದುರು ಬರ್ತಾರೆ. ಸೊ ಈಗ ಅವ್ರಿಗೆ ನಿಜವಾಗ್ಲೂ ತಾನು ಶುದ್ಧವಾಗಿದ್ದೀನಿ, ತಾನು ತಪ್ಪೇ ಮಾಡಿಲ್ಲ ಅಂತ ಅನ್ಸಿದ್ರೆ ಮಾತನಾಡ್ತಾರಾ ಅನ್ನೋದು ಮಾಧ್ಯಮಗಳ ಒಂದು ಕುತೂಹಲ. ಏನು ಹೇಳ್ತಾರೆ ಜನಪ್ರತಿನಿಧಿ ಇವರೆಲ್ಲರೂ ಕೂಡ? ಇವರೇನು ಜನಸಾಮಾನ್ಯರಲ್ಲ.
ಈಗ ರೇವಣ್ಣ ಅವ್ರನ್ನ SIT ಕಚೇರಿಗೆ ಕರ್ಕೊಂಡು ಹೋಗಿರುವಂತದ್ದು ನಾವು ನೋಡ್ತಾ ಇರ್ಬೋದು. ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತ್ ಇರುವಂತದ್ದು SIT ಕಚೇರಿಗೆ ಕಳೆದ 10 ನಿಮಿಷಗಳ ಹಿಂದೆ ಕರ್ಕೊಂಡು ಹೋಗಿರೋದು. ಅಂದ್ರೆ ನೇರವಾಗಿ ಪದ್ಮನಾಭ ನಗರದಿಂದ ದೇವೇಗೌಡ ನಿವಾಸದಲ್ಲಿ ಏನು ಬೇಲ್ ರಿಜೆಕ್ಟ್ ಆಗ್ತಾ ಇದ್ದಂಗೆ ಕೂಡ ದೇವೇಗೌಡ ನಿವಾಸದಲ್ಲಿ ಇದ್ದಂತ ರೇವಣ್ಣ ಅವ್ರನ್ನ ಪೊಲೀಸರು ವಶಕ್ಕೆ ತೆಗೆದುಕೊಂಡು ಏನು SIT ಕಚೇರಿ ಕರ್ಕೊಂಡು ಬಂದ್ರು. ಕಿಡ್ನಾಪ್ ಕೇಸ್ ಪ್ರಕರಣದ ಅಡಿಯಲ್ಲಿ, ಅಂದ್ರೆ ಕಿಡ್ನಾಪ್ ಕೇಸ್ ಪ್ರಕರಣದ ಅಡಿಯಲ್ಲಿ ಏನು ರೇವಣ್ಣ ಅವರನ್ನು ಒಳಗಡೆ ತೆಗೆದುಕೊಂಡು ಈಗ ಏನು ಕರ್ಕೊಂಡು ಹೋಗಿ ವಿಚಾರಣೆ ನಡೆಸ್ತಾರಂಥದ್ದು. ವಿಚಾರಣೆ ಈಗಾಗಲೇ ಕೂಡ ಆರಂಭ ಆಗಿರುವಂಥದ್ದು. SIT ಕಚೇರಿ ಮುಂದೆ ಅಂದ್ರೆ CID ಕಚೇರಿಯಲ್ಲಿರುವಂತಹ SIT ಕಚೇರಿ ಒಳಗಡೆ ಈಗ ವಿಚಾರಣೆ ಸಂಪೂರ್ಣವಾಗಿ ಸಾಗ್ತಾ ಇರುವಂಥದ್ದು. ಸಂಪೂರ್ಣವಾಗಿ ಬಿಗಿ ಪೊಲೀಸು ಬಂದೋಬಸ್ತು ಇರುವಂಥದ್ದು. ಈಗ SIT ಕಚೇರಿಯಲ್ಲಿ ವಿಚಾರಣೆ ನಡೆತಿರುವಂತಹ ಸಂದರ್ಭದಲ್ಲಿ ಈಗ ಏನು ಮತ್ತೆ ಅದೇ ಬಂಧನಕ್ಕೆ ಒಳಪಡಿಸ್ತಾರ ಅಥವಾ ಏನು ಜಡ್ಜ್ ಬಂದು ಹಾಜರುಪಡಿಸ್ತಾರ ಅಥವಾ ಏನನ್ನೋದು ಕೂಡ ಸಾಕಷ್ಟು ಕುತೂಹಲಕ್ಕೆ ಎಡೆಮಾಡಿಕೊಟ್ಟಿರುವಂಥದ್ದು. ಈಗ ಸದ್ಯಕ್ಕಿರುವಂತಹ ಕುತೂಹಲದ ಜೊತೆಗೆ ಸಾಕಷ್ಟು ಪ್ರಾಮುಖ್ಯ ಇರುವಂಥದ್ದು. ಈಗಾಗಲೇ ಕೂಡ ದೂರನ್ನು ಕೊಟ್ಟಿರುವಂಥದ್ದು, ಸಂತ್ರಸ್ತೆ ದೂರನ್ನು ಕೊಟ್ಟಿರುವಂಥದ್ದು. ಅದರ ಜೊತೆಗೆ ಏನು ಯಾರು ಸಂತ್ರಸ್ತೆ ಸಂಬಂಧಿಕರು ದೂರು ಕೊಟ್ಟಿರುವಂಥದ್ದು, ಅಂದ್ರೆ ಕಿಡ್ನಾಪ್ ಕೇಸ್ ಪ್ರಕರಣದಲ್ಲಿ. ಈಗ ಆ ಪ್ರಕರಣದಲ್ಲಿ ವಶಕ್ಕೆ ತೆಗೆದುಕೊಂಡು ಸಂಪೂರ್ಣವಾಗಿ ವಿಚಾರಣೆ ನಡೆಸ್ತಾ ಇರುವಂಥದ್ದು. ಇನ್ನು ಕೆಲವೇ ಹೊತ್ತಿನಲ್ಲಿ ಅಂದ್ರೆ ಈಗಾಗಲೇ ಕೂಡ ವಿಚಾರಣೆ ಆರಂಭ ಆಗಿ ಸುಮಾರು ಒಂದು 15 ನಿಮಿಷಗಳ ಕಾಲ ಆಗಿರುವಂಥದ್ದು. ಸಂಪೂರ್ಣವಾಗಿ SIT ಕಚೇರಿ ಮುಂದೆ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಇರುವಂಥದ್ದು. ಮುಂದೆ ಏನಾಗುತ್ತೆ ಅನ್ನುವಂಥದ್ದು, ಅಂದ್ರೆ ಬಂಧನ ಒಳಪಡಿಸಿ ಈಗ ಏನು ಮ್ಯಾಜಿಸ್ಟ್ರೇಟ್ ಮುಂದೆ ಕರ್ಕೊಂಡು ಹೋಗ್ತಾರಾ ಅಥವಾ ಏನು ಅನ್ನುವಂಥದ್ದು ಈಗ ಕುತೂಹಲದ ಜೊತೆಗೆ ಸಾಕಷ್ಟು ಚರ್ಚೆ ವಿಚಾರ ಆಗಿರುವಂಥದ್ದು. ರೈಟ್, ದಯವಿಟ್ಟು ಸಂಪರ್ಕದಲ್ಲಿ ವಿಜಯ್. ಹಾಗೆ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಜಡ್ಜ್ ಮುಂದೆ HD ರೇವಣ್ಣ ಅವರನ್ನ ಹಾಜರುಪಡಿಸಲಾಗ್ತಾ ಇದೆ. ನಾಳೆ ಭಾನುವಾರ ಆಗುತ್ತೆ, ಹಾಗಾಗಿ ಇವತ್ತೇ ರಾತ್ರಿ ಒಳಗಡೆ ಜಡ್ಜ್ ಮುಂದೆ HD ರೇವಣ್ಣ ಅವ್ರನ್ನ ಹಾಜರುಪಡಿಸ್ತಾರೆ. ನಾಳೆ ಮತ್ತೆ ರಜಾ ಆಗ್ಬಿಡತ್ತೆ, ಹಾಗಾಗಿ ಅವ್ರನ್ನ ನ್ಯಾಯಾಧೀಶರ ಮನೆಯಲ್ಲಿ SIT ಟೀಮ್ ಅವ್ರನ್ನ ಜಡ್ಜ್ ಮುಂದೆ ಹಾಜರುಪಡಿಸ್ತಾರೆ. ಅವ್ರನ್ನ ಜಡ್ಜ್ ಮುಂದೆ ಹಾಜರುಪಡಿಸಿ ವಶಕ್ಕೆ ತಗೋಬೇಕಾಗತ್ತೆ. ಹಾಗಾಗಿ ನಾಳೆ ಕೋರ್ಟ್ ರಜೆ ಇರುತ್ತೆ. ಸೊ ಇವತ್ತೇ ಅವ್ರನ್ನ ನ್ಯಾಯಾಧೀಶರ ಮನೆಗೆ ಕರ್ಕೊಂಡೋಗಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ವಿಚಾರಣೆಗಾಗಿ ವಶಕ್ಕೆ ಪಡಿತಾರೆ ಅನ್ನೋಂಥ ಮಾಹಿತಿ ಬರ್ತಾ ಇದೆ. ಸೊ ಇದು ಸುಲಭವಾಗಿ ಮುಗಿಯುವಂಥ ಒಂದು ವಿಚಾರ ಅಲ್ಲ, ಅಥವಾ ಸುಲಭವಾಗಿ ಎಸ್ಕೇಪ್ ಆಗಿಬಿಡ್ತೀನಿ, ಯಾರೋ ಪ್ರಭಾವಿ ಇದ್ದಾರೆ ಹೀಗೆ ಹೇಳೋ ವಿಚಾರ ಖಂಡಿತವಾಗಿಯೂ ಅಲ್ಲ. ಇನ್ನಷ್ಟು ಇದ್ರ ಕುರಿತಾದ ಅಪ್ಡೇಟ್ನ ಕೊಡ್ತೀವಿ, ಅನುಕ್ಷಣದ ಅಪ್ಡೇಟ್ ಕೊಡ್ತೀವಿ ಚಿಕ್ಕ ಬ್ರೇಕ್ನ ನಂತರ.